ನಮಸ್ಕಾರ. ನೋಡಿ, ವೇದಾಲೆಕ್ಸಿನ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗ್ರೋಲೆಕ್ಸ್ 85 ಗ್ರೋತ್ ಪ್ರಮೋಟರ್ NPK ಹಾಕಿ ಬೆಳೆದಿರುವಂಥ ಅಲಸಂಡೆ ನೋಡಿ ಯಾವ ಥರ ಬೆಳೆದಿದೆ ಅಂಥದ್ದು. ನೋಡಿ, ಬಹಳ ಚೆನ್ನಾಗಿ ಬಂದಿದೆ. ನೋಡಿ, ಇದೆಲ್ಲ ಬದನೆ ಗಿಡ ನೋಡ್ಬೋದು, ದೊಡ್ಡ ದೊಡ್ಡದಾಗಿದೆ. ಹೂ ಬಿಡಲಿಕ್ಕೆ ಪ್ರಾರಂಭ ಆಗಿದೆ. ಯಾವುದೇ ಇತರ ಗೊಬ್ಬರವನ್ನು ಹಾಕಲಿಲ್ಲ, ಕೇವಲ ವೇದಾಲೆಕ್ಸಿನ ಅಗ್ರಿಕಲ್ಚರ್ ಪ್ರಾಡಕ್ಟನ್ನೇ ಮಾಡಿ ಹಾಕಿ ಮಾಡಿರುವಂಥ. ನೋಡಿ, ಚೆನ್ನಾಗಿ ಬೆಳೆದಿದೆ. ಬದನೆ ಗಿಡ ಕೂಡ ಹೂ ಬಿಡಲಿಕ್ಕೆ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹೇಳುವಂಥದ್ದು, ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂದರೆ ಹಿಂಗಿರಬೇಕು. ಅದ್ಭುತವಾದಂತಹ ರಿಸಲ್ಟ್ ಇದೆ. ಯಾವ ರೀತಿ ಗ್ರೋತ್ ಆಗಿದೆ ನೋಡಿ. ಇದೆಲ್ಲ ಮೆಣಸಿನ ಗಿಡ, ಹೂವಾಗಿದೆ. ಸಣ್ಣ ಸಣ್ಣ ಮೆಣಸಾಗಲಿಕ್ಕೆ ಶುರುವಾಗಿದೆ. ನಾವು ನೋಡ್ತಾ ಇದ್ದೀವಿ ನೋಡಿ, ಇದೆಲ್ಲ ಅಲಸಂಡೆ. ನೀವು ಅವತ್ತು ನೋಡುವಾಗ ಎಲ್ಲ ಖಾಲಿ ಇತ್ತು. ಇವತ್ತು ನೋಡಿ ಯಾವ ರೀತಿಯಾಗಿ ಬಳ್ಳಿ ಹಬ್ಬಿದೆ ಅನ್ನುವಂಥದ್ದನ್ನು ನೋಡ್ಬೋದು. ನಾವು ಬಳ್ಳಿ ಹಬ್ಬಿದೆ, ಹಸಿರಾಗಿದೆ. ಇವತ್ತು ಪ್ರಥಮ ಬಾರಿಗೆ ಇವತ್ತೊಂದು 5 kg ಅಷ್ಟೊಂದು ಕೊಯ್ದಿದ್ದೀನಿ. ಸ್ಟಾರ್ಟಿಂಗ್ ಇದು. ಇನ್ನು ಅಲಸಂಡೆ ಎನ್ನುವಂಥದ್ದು 2-3 ದಿವಸಕ್ಕೊಮ್ಮೆ ಕೊಯ್ಯಲಿಕ್ಕೆ ಆಗುವಂಥದ್ದು ಒಂದು ಕೃಷಿ. ಅದು ವಾರದಲ್ಲಿ 3 ದಿವಸ ಕೊಯ್ಯಲಿಕ್ಕೆ ಆಗ್ತದೆ. ನೋಡಿ ಯಾವ ರೀತಿ ಬಳ್ಳಿಗಳು ಹಬ್ಬಿದೆ, ಫುಲ್ಲಾಗಿದೆ. ಅವತ್ತೆಲ್ಲ ಖಾಲಿ ರೋಪ್ ಕಾಣ್ತಾಯಿದ್ದು, ಹಗ್ಗ ಮಾತ್ರ ಕಾಣ್ತಾಯಿತ್ತು. ಈಗ ಬಳ್ಳಿಗಳು ಹಬ್ಬಿದ್ದಾವೆ. ಅಲ್ಟಿಮೇಟಾಗಿ ವರ್ಕ್ ಆಗ್ತದೆ. ಗ್ರೋತ್ ಪ್ರಮೋಟರ್ ಎನ್ನುವಂಥದ್ದು ಅಲ್ಟಿಮೇಟ್. ಆಗ್ರೋಲೆಕ್ಸ್ 85 ಗ್ರೋತ್ ಪ್ರಮೋಟ್ರು. ಮತ್ತು NPK ಪ್ರತಿ ಸಾರಿ ಕೊಡಬೇಕು ಅಂತಿಲ್ಲ. NPK ಬಿಟ್ಟು ಗ್ಯಾಪಲ್ಲಿ ಕೊಟ್ಟರೆ ಸಾಕಾಗ್ತದೆ. ತರಕಾರಿಯ ಕ್ರಮ ಅಂತ ಹೇಳಿದರೆ, ಕೊಯ್ಲಿಕ್ಕೆ ಪ್ರಾರಂಭ ಆದರೆ ಪ್ರತಿ ವೀಕಲ್ಲಿ ಗೊಬ್ಬರ ಹಾಕಬೇಕು ಅಂತ ಕ್ರಮ ಇದೆ. ಪ್ರತಿ ವಾರಕ್ಕೆ 3 ಸಾರಿ ಕೊಯ್ತೀವಿ. ಅಲಸಂಡೆ ವಾರಕ್ಕೆ 3 ಸಾರಿ ಕೊಯ್ಲಿಕ್ಕೆ ಆಗ್ತದೆ. ವಾರಕ್ಕೆ 1 ಸಾರಿ ಗೊಬ್ಬರ ಕೊಡಬೇಕು. ಇಲ್ಲಿ ನಾವು ಕೊಡುವಂಥದ್ದು ಆರ್ಗಾನಿಕ್ ಗೊಬ್ಬರ. ನಮ್ಮದು ವೇದಾಲೆಕ್ಸಿನ ಲಿಕ್ವಿಡ್ ಫಾರ್ಮೇಷನಲ್ಲಿರುವಂತಹ ಗೊಬ್ಬರವನ್ನೇ ಕೊಡ್ತಾಯಿದ್ದೀವಿ. ವಾರಕ್ಕೊಂದು ಸಾರಿ ಹೊಡಿಬೇಕು, ಸಿಂಪನೆ ಮಾಡಬೇಕು. ಬುಡಕ್ಕೂ ಹಿಡಿಬೋದು, ಹೊಡಿಬೇಕು. ಬಹುಶಃ ಇದರಲ್ಲಿ ಹೊಡೆದ್ರೇ ಚೆನ್ನಾಗಿರೋ, ಸ್ಪ್ರೇ ಕೊಟ್ಟರೆ ಬಹಳ ಸುಲಭವಾಗಿ ಸಿಗುವಂಥದ್ದು. ನಾವಿಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೇವೆ. ಸೂರ್ಯನ ಬೆಳಕಿನಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಆ ಎಲೆಗಳ ಮುಖಾಂತರ ಹಸಿರು ಪಾರ್ಟ್ ಏನಿದೆ ಅದರಿಂದ ಆಹಾರ ತಯಾರಿ ಮಾಡುವಂಥದ್ದು. ಆ ಹೊತ್ತಿಗೆ ನಾವು ಸ್ಪ್ರೇ ಕೊಟ್ಟಾಗ ಅದು ಬುಡಕ್ಕೆ ಹೋಯಿದರೆ ಬೇರಿನ ಮುಖಾಂತರ ಮಾತ್ರ ಹೋಗ್ತದೆ, ಸ್ವಲ್ಪ ಸಮಯ ತಗೊಳ್ತದೆ. ಸ್ಪ್ರೇ ಕೊಟ್ಟಾಗ ಅಲ್ಟಿಮೇಟಾಗಿ ಬಳ್ಳಿಗೆ, ಎಲೆಗಳಿಗೆ, ಕಾಂಡಗಳಿಗೆ ಎಲ್ಲದಕ್ಕೂ ಸಿಗ್ತದೆ. ನೋಡಿ, ಬಹಳ ಚೆನ್ನಾಗಿ ಬಂದಿದೆ. ಇನ್ನು 1 ವಾರ ಹೋದರೆ ವಾರಕ್ಕೆ 1 ಸಾರಿ ಕೊಯ್ಯುವಾಗ 100ರಿಂದ 150-200 kg ಅಷ್ಟು ಸಿಗಬೇಕು. ವಾರಕ್ಕೆ 3 ಸಾರಿ ಕೊಯ್ದರೆ ಒಂದು 5ರಿಂದ 5 ಕ್ವಿಂಟಲ್ ಖಂಡಿತ, 500 kg ಖಂಡಿತ ಸಿಗ್ಬೋದು 3 ಸಾರಿ ಕೊಯ್ಯುವಾಗ. ವಾರಕ್ಕೆ ಕೆಜಿಗೆ 40-50 ರೂಪಾಯಿ ಇದೆ. ನೋಡಿ, ಯಾವ್ಯಾವುದೋ ಪ್ರಾಡಕ್ಟನ್ನು ಹಾಕ್ಕೊಂಡು ನಾವು ಕೃಷಿ ಮಾಡ್ತೇವೆ. ಈ ರೀತಿಯಾಗಿ ಆರ್ಗಾನಿಕ್ ಆಗಿರುವಂತಹ ಪ್ರಾಡಕ್ಟನ್ನು, ವೇದಾಲೆಕ್ಸಿನ ಆರ್ಗಾನಿಕ್ ಪ್ರಾಡಕ್ಟನ್ನು ಹಾಕಿಕೊಂಡು, ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಹಾಕಿ ಕೃಷಿ ಮಾಡಿದರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಮಣ್ಣು ಚೆನ್ನಾಗಿರುತ್ತೆ, ಮಣ್ಣು ಹದ ಆಗ್ತದೆ, ಯಾವುದೇ ಕೆಮಿಕಲ್ ಹೋಗೋದಿಲ್ಲ. ಹೀಗೆ ಬದನೆ ಗಿಡಗಳು ನೋಡಿ, ಬರುವ ವಾರದಲ್ಲೆಲ್ಲ ಇನ್ನು ಹೂ ಬಿಡಲಿಕ್ಕೆ ಶುರುವಾಗ್ತದೆ. ನಾನು ಅದೇ ಹೇಳೋದು ನೋಡಿ, ಎಲ್ಲರೂ ಕೂಡ ವೇದಾಲೆಕ್ಸಿನ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಿ, ನಾವು ಯೂಸ್ ಮಾಡಿ ರಿಸಲ್ಟ್ ತೆಗೆದ್ರೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ನನಗೆ ಇವತ್ತು ಧೈರ್ಯವಾಗಿ ಹೇಳಬಹುದು. ನೋಡಿ, ಯಾಕೆಂತೇಳಿದರೆ ಆ ರೀತಿಯ ರಿಸಲ್ಟ್ ನನ್ನ ಮನೆಯಲ್ಲೇ ಬಂದಿದೆ, ನನ್ನ ಹೊಲದಲ್ಲೇ, ನನ್ನ ಜಾಗದಲ್ಲೇ ರಿಸಲ್ಟ್ ಬಂದಿದೆ. ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಇದನ್ನು ನೀವು ಉಪಯೋಗ ಮಾಡಿ, ಎಲ್ರಿಗೂ ಅದನ್ನು ಉಪಯೋಗಿಸಲಿಕ್ಕೆ ರೆಫರ್ ಮಾಡಿ, ಅಥವಾ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.